ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನಲ್ಗೆ ಸ್ವಾಗತ. ರೀಲ್ಗಳಲ್ಲಿ ಮಾತ್ರವಲ್ಲ, ರಿಯಲ್ ಲೈಫ್ ನಲ್ಲೂ ಹೀರೋ ಆದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸಮಾಜ ಸೇವೆಯ ಮೂಲಕ ಮತ್ತೊಮ್ಮೆ ಜನಮನ ಗೆದ್ದಿದ್ದಾರೆ. ಹೌದು, ಇದು ಅನುಕಂಪವಲ್ಲ, ನಮ್ಮ ಜವಾಬ್ದಾರಿಯನ್ನು ಧ್ಯೇಯ ವಾಕ್ಯದೊಂದಿಗೆ ಧ್ರುವ ಸರ್ಜಾ ಆರಂಭಿಸಿರುವ ಸಹಾಯ ಹಸ್ತ ಟ್ರಸ್ಟ್ ಬಡವರ ಧ್ವನಿಯಾಗಿ ಕೆಲಸ ಮಾಡಲು ಮುಂದಾಗಿದೆ. ಸಹಾಯ ಹಸ್ತ ಟ್ರಸ್ಟ್ ಮೂಲಕ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಿರುವ ಧ್ರುವ ಸರ್ಜಾ ಹಾಗೂ ಅವರ ತಂಡ ಕುಟುಂಬ ಸಮೇತ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಪಕ್ಷಿಧಾಮದ ಸಿಬ್ಬಂದಿಗಳು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಮಿಡಿದ ಧ್ರುವ ಸರ್ಜಾ ಅವರು ಸಿಬ್ಬಂದಿಗಳಿಗೆ ಅಗತ್ಯವಾಗಿದ್ದ ಶೂ, ಬ್ಯಾಗ್ ಮತ್ತು ವಾಟರ್ ಬಾಟಲ್ ಗಳನ್ನು ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಧ್ರುವ ಸರ್ಜಾ ಮಾಡಿದ ಈ ಸಹಾಯವನ್ನು ನೆನೆದ ರಂಗನತಿಟ್ಟು ಪಕ್ಷಿಧಾಮದ ಸಿಬ್ಬಂದಿಗಳು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ. ಆಕ್ಷನ್ ಪ್ರಿನ್ಸ್ ಅವರ ಈ ಕಾರ್ಯಕ್ಕೆ ಎಲ್ಲೆಡೆಯಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಲಾಸ್ಟ್ ಟೈಮ್ ಧ್ರುವ ಸರ್ಜಾ ಅವರು ಇಲ್ಲಿ ನಮ್ಮ ರಂಗನತಿಟ್ಟು ಪಕ್ಷಿಧಾಮನ್ನು ವಿಸಿಟ್ ಮಾಡಕ್ಕೆ ಬಂದಿದ್ರು. ತುಂಬಾ ಪಕ್ಷಿಗಳು ಮತ್ತೆ ಮೊಸಳೆಗಳನ್ನು ನೋಡಿ ತುಂಬಾ ಖುಷಿ ಪಟ್ಟು ತುಂಬಾ ಎಂಜಾಯ್ ಮಾಡಿದ್ರು. ರಂಗನತಿಟ್ಟು ಒಂದು ಸಿಬ್ಬಂದಿಗಳಿಗೆ ಏನನ್ನ ಕೊಡಿಸಬಹುದು ಅದನ್ನ ಕೊಡಿಸಿ ಅವರಿಗೆ ಅನುಕೂಲ ಆಗುವಂತದ್ದಂತ ಒಂದು ಕೋರಿಕೆನ ಕೊಟ್ಟಿದ್ದು. ನುಡಿದಂತೆ ನಮ್ಮ ರಂಗನತಿಟ್ಟು ಪಕ್ಷಿಧಾಮದ ಎಲ್ಲ ಸಿಬ್ಬಂದಿಗಳಿಗೆ ಬ್ಯಾಗು, ಜರ್ಕಿನ್ನು, ವಾಟರ್ ಬಾಟಲ್ಸ್ ಮತ್ತೆ ಶೂಗಳನ್ನ ಕೊಟ್ಟು ದೊಡ್ಡತನವನ್ನ ಮೆರೆದಿದ್ದಾರೆ. ಸಿಬ್ಬಂದಿಗಳು ಓಡಾಡಬೇಕಾದ್ರೆ, ಗಾರ್ಡನ್ ಕೆಲಸ ಮಾಡ್ಬೇಕಾದ್ರೆ ಅವು ಕಚ್ಬಿಡ್ತದೆ ಅಂತ ಒಂದು ತುಂಬಾ ಕೇರ್ ಆಗಿ ಅವರೇ ಓನ್ ಆಗಿ ಎಫೆಕ್ಟ್ ತಗೊಂಡು ಶೂಗಳೆಲ್ಲ ಕೊಟ್ಟು ಸ್ಟಾಫ್ಗಳ ಬಗ್ಗೆ ಇಷ್ಟು ಅಭಿಮಾನ ಮಡ್ಗಿ ತಲುಪಿಸಿರೋದು ನೋಡಿದ್ರೆ ಈ ತರ ಅಭಿಮಾನ ನಮ್ಮ ರಂಗನತಿಟ್ಟು ಮೇಲೆ ಮಾಡಿದವ್ರೆ ಅಂತ ತುಂಬಾ ಖುಷಿ ಆಯ್ತು. ಆಂಜನೇಯ ಸ್ವಾಮಿ ಭಕ್ತರು ನಮ್ಗೆಲ್ಲ ಸಹಾಯ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಬಲ್ತಿ ಇದಾಗಿ ದೊಡ್ಡ ಮರವಾಗಿ ಎಲ್ಕ ನೆರಳು ಕೊಡುವಂತ ಮನುಷ್ಯ ವ್ಯಕ್ತಿ ಆಗ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.